ಮತ್ತೆ ಕರುಳು ಸಹ ಈಚೆ ಬಂದಿದೆ, ಕೋಟಿ ಕೋಟಿ ಕರುಳು ಕಾಣಿಸ್ತಿದ್ಯಾ? ಇಷ್ಟ ಮೂರನೇ ಅವತಾರ ಹೊರ ಸಣ್ಣ ಸಣ್ಣ ಎಷ್ಟು ಚೆನ್ನಾಗಿ ಆಭರಣ ಚೆನ್ನಾಗಿ 1000 ವರ್ಷದ ಮಿಷಿನ್ ಎಲ್ಲ ಯಾವುದೇ ರೂಲ್ಸ್ ಎಲ್ಲ ಕೈಲಿ ಎಕ್ಸಾಂಪಲ್ ಕೂತ್ಕೊಂಡು ಆ ಥರ ಕೆತ್ತನೆ ಮಾಡಿ ಕೂತ್ಕೊಂಡು ಎಷ್ಟು ಜಾಣರಿದ್ದಾರೆ ಅವತ್ತಿನ ಕಾಲದಲ್ಲಿ. ಬನ್ನಿ ಒಳಗಡೆ. ಹಳೇ ಬಿಡಿನ ದೇವಸ್ಥಾನಕ್ಕೆ 4 ಬನ್ನಿ ಒಳಗಡೆ. 4 ಬಾಗಿಲಿದೆ. 4 ಬಾಗಿಲು ದಕ್ಷಿಣ ಬಾಗಿಲು ರಾಜಮಾರ್ಗ, ಹೊಯ್ಸಳರ ಕಾಲ ರಾಜಮಾರ್ಗ. ನಾವು ಯಾವುದೇ ಸಮಯದಲ್ಲಿ ಫಸ್ಟ್ ಪೂಜೆ ಮಾಡಿ ಯಾವ ದೇವ್ರಿಗೆ ಹೇಳಿ? ಸೂಪರ್ ಗುಡ್. ನೋಡಿ ಫಸ್ಟ್ ಪೂಜೆ ಅವ್ರ ದೇವಸ್ಥಾನ ಒಳಗೆ ಫಸ್ಟ್ ಪೂಜೆ ವಿಘ್ನೇಶ್ವರನಿಗೆ, ಗಣಪತಿ ಮೊದಲನೇ ಪೂಜೆ. 2ನೇ ಪೂಜೆ ಅಲ್ಲಿ ನೋಡಿ ಹೊಯ್ಸಳ ಶಾಳ ಸಿಂಹ ಸಂಹಾರಗಳು. 2ನೇ ಪೂಜೆ ಲಾಂಛನಕ್ಕೆ, ನಂತರ ಒಳ ಶಿವಲಿಂಗ 3ನೇ ಪೂಜೆ. ದಕ್ಷಿಣ ಭಾಗ ಹೊಯ್ಸಳ ರಾಜಮಾರ್ಗ ಆಗಿತ್ತು ಆರ್ಗಾಗಿ. ಇಲ್ಲಿ ನೋಡಿ ತುಂಬಾ ಚೆನ್ನಾಗಿ ಬೇಲೂರಮ್ಮ ನೋಡಿ. ಇನ್ನೊಂದ್ಸಲ ಇಲ್ಲಿ ನೋಡಿ ಆನೆಯ ಹೊಟ್ಟೆಯ ಒಳಗಡೆ ಶಿವ ಡ್ಯಾನ್ಸ್ ಮಾಡಿದೆ. ಗಜ ಸಂಹಾರ ಮೂರ್ತಿ ಯಾಕೆ ಇಲ್ಲಿ ತೋರಿಸ್ಕೊತೀನಿ 5 ನಿಮಿಷ ಇಲ್ಲಿ ತೋರಿಸ್ಕೊಪ್ಪ. ಆನೆಯ ರೂಪದಲ್ಲಿ ಶಿವನ ಹತ್ರ ರಾಕ್ಷಸ ಬರ್ತಾನೆ. ಅವನು ಆನೆ ರಾಕ್ಷಸ ಗಜ ಅಂದ್ರೆ ಆನೆ, ಅಸುರ ರಾಕ್ಷಸ. ನೋಡಿ ಆನೆಯ ಹೊಟ್ಟೆ ಓಪನ್ ಮಾಡಿದ ಶಿವ. ನೋಡಿ 2 ಕಾಲು ಮತ್ತು ಬಾಲ ಮೇಲಿದೆ, ಮುಂದೆ 2 ಕಾಲು ನೋಡಿ ತಲೆ ಕೆಳಗಡೆ ಇದೆ. ಆನೆ ಹೊಟ್ಟೆ ಶಿವ ಓಪನ್ ಮಾಡಿ ಹೊಟ್ಟೆ ಒಳಗಡೆ ಶಿವ ಡ್ಯಾನ್ಸ್ ಮಾಡಬೇಕಾದ್ರೆ ಈ ಥರ 2 ಕಾಲು ಮೇಲೆ ಇಟ್ಟು ಇಟ್ಕೊಂಡ್ರೆ ಮಾಸ್ಟೆ. ಶಿವನ ಎಡಗೈನ ಎಡ್ಬಿಟ್ಟು ಚೂಪಾದ ಉಗುರು ಇದೆಯಲ್ಲ ಪುಟಾಣಿಗಳು ಎಲ್ಲ ನೋಡಿ ಚರ್ಮ ಹೋಲ್ಸಾಗಿ ಒಳಗ ಉಗುರು ಒಳಗೆ ಆಗ್ತಿದೆಯಾ? ನೋಡಿ ಶಿವಮಾನ ನಂದಿದೆ ಹೊಟ್ಟೆ ಒಳಗಡೆ. ಗಜ ಸಂಹಾರ ಮತ್ತು ಗಜ ಚರ್ಮಾಂಬರ ಶಿವ ಅಂತಲೇ ಶಿವ ಆನೆ ಹೊಟ್ಟೆ ಒಳಗೆ ತಾಂಡವ. ಗಜ ಸಂಹಾರ ಶಿವ ತಾಂಡವ ಆನೆ ಹೊಟ್ಟೆ ಒಳಗಡೆ. ಇದು ತುಂಬ ಚೆನ್ನಾಗಿ ನೀಟಾಗಿ ಕೇಳಿಸ್ಕೊಳ್ಳಿ. ಕೃಷ್ಣ ಗೋವರ್ಧನ ಪರ್ವತ, ಗೋವರ್ಧನ ಮೌಂಟೇನ್ ನೋಡಿ. ಆ ಪರ್ವತ ಒಳಗೆ ಬಾಳೆಹಣ್ಣಿನ ಮರ ಇದೆ, ಪುಟಾಣಿಗಳೇ ಬಾಳೆಹಣ್ಣು ಗೊನೆ ಒಂದು ಕೋತಿ ಬಾಳೆಹಣ್ಣಿನ ಮರಕ್ಕೆ ಹೋಗುತ್ತೆ. ಚಿಕ್ಕ ಮಾಡಿದ ಶಿಲ್ಪಿ ಇಲ್ಲೊಂದು ಅಲ್ಲಿದೆ, ಇಲ್ಲಿದೆ. ಎಷ್ಟು ಮೈನ್ಯೂಟ್ ಹೊರ್ತಿದೆ. ಬೆಕ್ಕು ಇಲ್ಲಿ ತಿಂತಾ ಇದೆ, ಇಲ್ಲೊಬ್ಬ ಬೇಟೆಗಾರ ಸಿಂಹ ಗುಹೆ ಒಳಗೆ ಹೋಗ್ತದೆ. ಮಕ್ಕಳಿಗೆ ಕೇಳಿಸ್ಕೊಳ್ಳಿ ಪ್ಲೀಸ್. ಸಿಂಹ ಗುಹೆ ಒಳಗೆ ಹೋಗ್ತದ್ದು ನೋಡಿ. ಅದೇ 1000 ಪರ್ವತ ಯಾವುದು? ಗೋವರ್ಧನ ಗೋವರ್ಧನ ಮೌಂಟೇನ್. ನೋಡಿ 3 ಜನ ಇದ್ದಾರೆ. 1 2 3 ಕಾಲು ಅಂತ 1 2 3 4. ಒಬ್ಬ ಮಂದಿಗೆ 2 ಕಾಲು, 3 ಜನಕ್ಕೆ 6 ಕಾಲು ಬೇಕು. 4 ಕಾಲಲ್ಲಿ 2 ವರ್ಷ ಇದ್ದಾರೆ. ಎಲ್ಲರಿಗೂ 2 ಕಾಲು ಬರ್ತಾರೆ. ಡೀಟೇಲ್ ಡಿವೈಡ್ ಮಾಡಿ ನೋಡಿ. ಇವು 2 ಕಾಲು ಇವನಿಗೆ ಕಲ್ಲಪ್ಪ ಅಷ್ಟೇ ಮಕ್ಕಳು. ಗೊತ್ತಾಯ್ತಾ? ಈಗ ಈ ಕಡೆ 2 ಕಾಲು ಇವನಿಗೆ. ಸುಮ್ಮನೆ ಮಧ್ಯ 2 ಕಾಲು ಮಧ್ಯ ನಾರ್ಮಲ್ ಆಗ ಕಳಿಸ್ತಿದ್ಯಾ? ಗೊತ್ತಾಯ್ತಾರಪ್ಪ? ಕೃಷ್ಣ ಗೋವರ್ಧನ ಹೊತ್ಕೊಂಡಿರೋದು ಅದು ವಿಮರ್ಶ ಸ್ಟ್ಯಾಚು ನೋಡಿ. ಅಲ್ಲಿ ಪಾರ್ಥಿವನ ಸಂತೋಷದಲ್ಲಿ ಮುಗಿಸ್ತೀನಿ. ಸಿಂಹ ಶ್ರೀ ಬ್ರಹ್ಮೇಶ್ವರ ಇಲ್ಲಿ ಕಳಿಸ್ಕೊಂಡು ಮುಗೀತು. ಅದೇ ಬಿಡಿದ ದೇವಸ್ಥಾನದ ಸಾರಾಂಶ ಪುಟಾಣಿಗಳೇ ಮಕ್ಕಳ 100% ಹೇಳಿ ಕಟ್ಟೆ 2 ದಿನ ಬೇಕು. ಎಷ್ಟು ದಿನ? 2 ದಿನ. ಕರ್ನಾಟಕದ ಅತ್ಯಂತ ಸಾರಾಂಶ ಇರ್ತಕ್ಕಂಥ ದೇವಸ್ಥಾನ, ಪ್ರತಿಯೊಂದು ವರ್ಷ ದೇವಸ್ಥಾನ, ದೇವಾಂಗದ ಕಥೆ ತಗೊಂಡ ದೇವಸ್ಥಾನ ಅಂದರೆ ಹಳೇಬೀಡು ದೇವಸ್ಥಾನ. ಇದರಂಥ ದೇವಸ್ಥಾನ ನಮ್ಮ ರಾಜ್ಯದಲ್ಲಿ ಎಲ್ಲೂ ಇಲ್ಲ ಮಕ್ಕಳೇ. ನೀವು ಸುಮ್ಮನೆ ನೋಡೋಕ್ಕೂ ಆಗಿ ಒಂದು ಡಿಫ್ರೆನ್ಸ್ ಇದೆ. ನಾನು ಹೇಳಿದ್ದು ಯಾವ ಕಾರಣಕ್ಕೂ ನೀವು ಮರೆಯಲ್ಲ. ದೇವಸ್ಥಾನ ಒಳಗಡೆ ಹೊರಗಡೆ ಚಿತ್ರ ಇನ್ನೊಂದ್ಸರಿ ಸುಮ್ಮನೆ ಮೆಲ್ಕು ಹಾಕ್ತೀನಿ. ಎಷ್ಟು ಲಿಂಗ ಇದೆ? ಎಷ್ಟು ನಂದಿ ಇದೆ? 2 ದೇವಸ್ಥಾನ ಇದೆ. ಎಷ್ಟು ದೇವಸ್ಥಾನ ಇದೆ? ಎಷ್ಟು ವರ್ಷ ಕಟ್ಟಿದ್ರು? 190. ಎಷ್ಟು ವರ್ಷ ಆಯ್ತು ಕಟ್ಟಿ? 190. ಎಷ್ಟು ವರ್ಷ ಕಟ್ಟಿ? 1000 ವರ್ಷ. ಶಾಂತಲೇಶ್ವರ ವೈಶಾಲೇಶ್ವರ ದೇವಸ್ಥಾನ ಯಾಕೆ ಹೊಡೆದೋಗಿದೆ? ಬ್ರಿಟಿಷರು ಕಟ್ಕೊಂಡು ಹೊಡೆದು ಹಾಕಿದ್ರು. ಮತ್ತೆ ಅಲಾವುದ್ದೀನ್ ಹೊಡೆದು ಹಾಕಿದ್ರು. ಈ ದೇವಸ್ಥಾನ ಯಾವ ಆಕಾರದಲ್ಲಿದೆ ಹೇಳಿಲ್ಲ. ನಕ್ಷತ್ರ ಆಕಾರದಲ್ಲಿ ಬಳಪತ್ಕಲ್ಲು ಬಳಕೆ ಮಾಡಿದ್ದಾರೆ. ಗೊತ್ತಾಯ್ತಾ? ಈ ದೇವಸ್ಥಾನದ ಶಿಲ್ಪಿ ರಾಮಾಯಣ ಶಿಲ್ಪಿಗಳು ದಕ್ಕಣಾಚಾರ್ಯ ಸಂಪೂರ್ಣ ಕಥೆಯಲ್ಲಿ ಕಾಲ ಜಾಸ್ತಿ ಬೇಕು ಮಕ್ಕಳೇ. ಸ್ವಲ್ಪ ಸಮಯದಲ್ಲಿ ನಿಧಾನವಾಗಿ ಡೀಪಾಗಿ ಹೇಳ್ಕೊಟ್ಟಿದ್ದೀವಿ. ನನಗೆ ಭಾರಿ ಸಂತೋಷ ಏನಪ್ಪ ಅಂದರೆ ಹೈಸ್ಕೂಲ್ ಮಕ್ಕಳು ಇಷ್ಟು ನೀಟಾಗಿ ತಾಳ್ಮೆನ ಕೇಳಲ್ಲ. ನಾವೊಂದು ಕೇಳಿದ್ರೆ ಅವನು ಉತ್ತರ ಹೇಳ್ತೇವೆ. ಬಟ್ ನೀವು ನೋಡಿ ದೊಡ್ಡದು ಹೇಳ್ತಾರೆ, ಸಣ್ಣ ಮಕ್ಕಳು ದೇವರ ಸಂಬಂಧ ಎಲ್ಲ ಹೇಳಿದ್ದು ಕೇಳ್ತಾರೆ, ಹೇಳಿದ್ದು ಗ್ರಹಿಸಿದ್ದಾರೆ. ಎಷ್ಟು ನೀಟಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂದರೆ ನನಗೆ ಭಾರಿ ಖುಷಿ ಆಯಿತು. ಸಂತೋಷದ ವಿಷಯ ಮಕ್ಕಳೇ.